ಸೊ ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಸಿಂಪಲ್ ವಿಡಿಯೋಗೆ ಎಲ್ರಿಗೂ ಸ್ವಾಗತ, ವೆಲ್ಕಮ್ ಗೈಸ್. ಇವತ್ತಿನ ಸಿಂಪಲ್ ವಿಡಿಯೋ ಏನಪ್ಪ ಅಂತ ಹೇಳ್ತೀನಿ ಗೈಸ್. ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಎಲ್ಲ ಕಡೆ ಫಾಲೋ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಗೈಸ್. ಮತ್ತು ಎಲ್ಲ ಹೇಗಿದ್ದೀರಾ, ಏನು ಸಮಾಚಾರ? ನಾನಂತೂ ಮಸ್ತಾಗಿದ್ದೀನಿ, ನೀವು ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿರಿ ಗೈಸ್. ಇವತ್ತಿನ ಸಿಂಪಲ್ ವಿಡಿಯೋ ಏನಂದರೆ, ಹೈದ್ರಾಬಾದಲ್ಲಿ ಇಡೀ ಇಂಡಿಯಾಗೇ ದೊಡ್ಡ ಗಣಪತಿ ಕೂರಿಸಿದ್ದಾರೆ. ಆ ಗಣಪತಿನ ನನ್ನ ಬ್ಲಾಗಲ್ಲಿ ತೋರಿಸ್ತೀನಿ. ಹೇಗಪ್ಪ ಅಂದರೆ ಹೇಳ್ತೀನಿ ಗೈಸ್. ನಾನು ಮೈಸೂರಲ್ಲಿದ್ದೀನಿ, ಹೈದ್ರಾಬಾದ್ ದೊಡ್ಡ ಗಣಪತಿನ ಹೇಗೆ ತೋರಿಸ್ತಾನೆ ಅಂತ ಯೋಚನೆ ಮಾಡ್ತಾಯಿದ್ದೀರಾ. ಒಂದು ಪ್ಲ್ಯಾನ್ ಇದೆ ಗಾಯ್ಸ್, ತೋರಿಸ್ತೀನಿ ಹೇಗಂತ ಹೇಳ್ತೀನಿ ಗಾಯ್ಸ್. ವೆಯ್ಟ್ ಮಾಡಿ, ವಿಡಿಯೋ ನೋಡಿ ಪೂರ್ತಿ ನಿಮಗೆ ಗೊತ್ತಾಗುತ್ತೆ. ಹೈದ್ರಾಬಾದಲ್ಲಿರೋ ದೊಡ್ಡ ಗಣಪತಿನ ನಾನು ನಿಮಗೆ ನಮ್ಮ ಚಾನಲಲ್ಲಿ ತೋರಿಸ್ತೀನಿ ಗಾಯ್ಸ್. ನಾನು ಮೈಸೂರಲ್ಲಿ ಇದ್ಕೊಂಡು ಹೈದ್ರಾಬಾದಲ್ಲಿರೋ ದೊಡ್ಡ ಗಣಪತಿನ ಹೇಗೆ ತೋರಿಸ್ತೀನಿ ಅಂದರೆ ಗಾಯ್ಸ್, ನಮ್ಮ ಫ್ರೆಂಡ್ ಒಬ್ಬ ಪವನ್ ಅಂತ, ಅವನು ಹೈದ್ರಾಬಾದಲ್ಲಿ ವರ್ಕ್ ಮಾಡ್ತಾಯಿದ್ದಾನೆ. ಅವನು ಗಣಪತಿನ ನೋಡೋಕ್ಕಂತ ಹೋಗಿದ್ದ ಗಣಪತಿ ಹಬ್ಬದ ದಿವಸ. ಅವನು ನನಗೆ ವಿಡಿಯೋ ಮಾಡಿ ಸೆಂಡ್ ಮಾಡಿದ್ದ, ಮಗ ಸಕ್ಕತ್ತಾಗೈತೆ ಗಣಪತಿ, ನೀನು ನೋಡೋ, ನಿಮ್ಮ ಸಬ್ಸ್ಕ್ರೈಬರ್ಸ್ಗೆಲ್ಲ ತೋರಿಸೋ ದೊಡ್ಡ ಗಣಪತಿನ, ಇಂಡಿಯಾದಲ್ಲೇ ದೊಡ್ಡ ಗಣಪತಿನ ಅಂತ ಹೇಳ್ದ. ಅದಕ್ಕೆ ಅವನು ವಿಡಿಯೋ ಮಾಡಿ ಸೆಂಡ್ ಮಾಡೋನೆ. ಆ ವಿಡಿಯೋನ ನಾನು ನಿಮಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ತೋರಿಸ್ತೀನಿ ಗಾಯ್ಸ್. ನೋಡಿ, ಗಣಪತಿ ಮಾತ್ರ ಮಸ್ತಾಗೈತೆ, ನೋಡಿ ಹೇಗೈತೆ ಅಂತ ಕಮೆಂಟ್ ಮಾಡಿ ಹೇಳಿ. ಅದ್ರ ಬಗ್ಗೆ ಡೀಟೇಲ್ ಎಲ್ಲ ಹೇಳ್ತೀನಿ. ಫಸ್ಟು ವೀಡಿಯೋ ನೋಡಿ, ಮಸ್ತಾಗೈತೆ, ಲಾಸ್ಟಿಗೆ ಕೇಳ್ತೀನಿ ಹೇಗಿತ್ತು ಅಂತ ಹೇಳಿ. ಈಗ ವಿಡಿಯೋ ಪ್ಲೇ ಮಾಡ್ತೀನಿ, ನೋಡಿ ಮಸ್ತಾಗೈತೆ ಗಣಪತಿ. ಓಕೆನಾ ಗೈಸ್, ಗಣಪತಿ ಹಬ್ಬ ಅಂದರೆ ಏನೋ ಒಂಥರ ಕ್ರೇಜು. ಪ್ರತಿ ವರ್ಷವೂ ಒಂದೊಂದು ಏರಿಯಾದಲ್ಲಿ ಒಂದೊಂದು ಥರ ಗಣಪತಿನ ತಂದು ಕಾಂಪಿಟೇಷನಲ್ಲಿ ಕೂರಿಸಿ ಅದ್ದೂರಿಯಾಗಿ ಗಣಪತಿನ ಬಿಡ್ತಾರೆ. ಅದೇ ಥರ ನಾವಿವಾಗ ಹೇಳ್ತಿರೋ ಈ ಗಣಪತಿ ವಿಶೇಷ ಏನು ಅಂದರೆ, ಇದು ಇಡೀ ಇಂಡಿಯಾದಲ್ಲೇ ಟಾಲೆಸ್ಟ್ ಗಣಪತಿ ಗೈಸ್. ಈ ಗಣಪತಿ ವಿಶೇಷ ಏನು ಅಂದರೆ, ಪ್ರತಿ ವರ್ಷವೂ ಈ ಗಣಪತಿ ಹೈಟ್ನ ಒಂದೊಂದು ಅಡಿ ಜಾಸ್ತಿ ಮಾಡ್ತಾ ಹೋಗ್ತಿದ್ರಂತೆ. ಆದರೆ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ಮು ಅಂತ 2019 ಲಾಸ್ಟ್ ಮಾಡಿದ್ರಂತೆ. ಅದಾದಮೇಲೆ ಈಗ ಹೈಟ್ನ ಕಡಿಮೆ ಮಾಡ್ತಾ ಬರ್ತಿದ್ದಾರಂತೆ. ಈ ವರ್ಷ ಅರೌಂಡ್ 69 ಅಡಿ ಹೈಟ್ ಗಣಪತಿ ಕೂರಿಸಿದಾರಂತೆ ಗೈಸ್. ಮತ್ತು ಈ ಗಣಪತಿ ವಿಶೇಷ ಏನು ಅಂದರೆ, ಈ ಗಣಪತಿನ ಇಲ್ಲೇ ಮೋಲ್ಡ್ ಮಾಡಿ ರೆಡಿ ಮಾಡೋದು. ಸೊ ಈ ಗಣಪತಿನ ಬಿಡೋ ಟೈಮಲ್ಲಿ ಇನ್ನೂ ಅದ್ದೂರಿಯಾಗಿ ಬಿಡ್ತಾರಂತೆ. ಫುಲ್ ಏರಿಯಾದಲ್ಲೆಲ್ಲ ಹಬ್ಬದ ರೀತಿ ಸೆಲೆಬ್ರೇಷನ್ ಮಾಡಿ ಈ ಗಣಪತಿನ ಬಿಡ್ತಾರಂತೆ. ಮತ್ತು ಗಾಯ್ಸ್, ಈ ಗಣಪತಿ ಇರೋದು ಯಾವ ಏರಿಯಾದಲ್ಲಿ ಅಂದರೆ ಹೈದ್ರಾಬಾದ್ ಖೈರಾತಾಬಾದಲ್ಲಂತೆ ಗಾಯ್ಸ್. ಯಾಕಂದರೆ ಲೊಕೇಶನ್ ಹೇಳಿಲ್ಲ ಅಂದರೆ ನಿಮ್ಗೆ ಗೊತ್ತಾಗುತ್ತೆ ಗಾಯ್ಸ್, ಅದಕ್ಕೆ ಹೇಳಿದ್ದು ಲೊಕೇಶನ್ ಹೈದ್ರಾಬಾದ್ ಖೈರಾತಾಬಾದಲ್ಲಿರೋದಂತೆ ಗಣಪತಿ. ಅಲ್ಲೇ ಕೂರಿಸಿರೋದಂತೆ ಗಾಯ್ಸ್. ಸುಮಾರು ವರ್ಷಗಳಿಂದ ಕೂರಿಸ್ಕೊಂಡು ಬರ್ತಾ ಇರ್ತಾರೆ ಪಕ್ಕ. ಈ ರೇಂಜಿಗೆ ಕೂರಿಸಿದ್ದಾರೆ ಅಂದರೆ, ಅಲ್ಲೇ ಮೋಲ್ಡ್ ಮಾಡಿ ರೆಡಿ ಮಾಡೋದಂದರೆ ಯಾವ ರೀತಿ ಕಷ್ಟಪಟ್ಟು ಗಣಪತಿನ ಕೂರಿಸಿರ್ತಾರೆ ಅಂತ ನೀವೇ ಒಂದು ಇಮ್ಯಾಜಿನ್ ಮಾಡ್ಕೊಂಬಿಡಿ ಗಾಯ್ಸ್. ಮತ್ತು ಗಣಪತಿ ನೋಡಿದ್ರಲ್ಲ ಹೇಗಿತ್ತು ಅಂತ ಕಮೆಂಟ್ ಮಾಡಿರಿ ಗಾಯ್ಸ್. ಇನ್ನೊಂದು ವೀಡಿಯೋ ಹಾಕ್ತೀನಿ ಚೆನ್ನಾಗಿರೋದು ಗಣಪತಿದು, ನಾನು ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿದೆ, ಅದನ್ನು ನೋಡಿ ಅದರಲ್ಲಿ ಸಖತ್ತಾಗಿ ಕಾಣಿಸ್ತು. ಇಲ್ಲಿ ನನ್ನ ಫ್ರೆಂಡು ಅಲ್ಲೇ ಹೋಗಿ ವೀಡಿಯೋ ಮಾಡ್ಕೊಂಡು ಬಂದಿರೋದಲ್ವ, ಸ್ವಲ್ಪ ರಶ್ ಇದ್ದರು. ಅದು ಗಣಪತಿ ಹಬ್ಬದ ದಿವಸನೇ ಹೋಗಿರೋದಲ್ವ, ಸ್ವಲ್ಪ ರಶ್ ಇದ್ದರು, ತಳ್ಳಾಟ ನೂಕಾಟ ಎಲ್ಲ ಇತ್ತು. ರಶ್ ಐತೆ ಕಣ ಆಗಲ್ಲ ಅಂತಿದೆ ವೀಡಿಯೋ ಮಾಡೋಕ್ಕೆಲ್ಲ. ಸೊ ಆದಷ್ಟು ವೀಡಿಯೋ ಮಾಡ್ಕೊಂಡು ಬಂದಿದ್ದಾನೆ. ಸೊ ಅದನ್ನು ಪ್ಲೇ ಮಾಡಿದ್ದೀನಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿರಿ. ಇನ್ನೊಂದು ವೀಡಿಯೋ ಹಾಕ್ತೀನಿ, ಇನ್ಸ್ಟಾಗ್ರಾಮಲ್ಲಿ ಯಾರೋ ಹಾಕಿದ್ರು, ನೋಡಲಿಲ್ಲ ಯಾರು ಅಂತ ಡೌನ್ಲೋಡ್ ಮಾಡ್ಕೊಂಡೆ ಅಷ್ಟೇ. ಅದನ್ನು ಪ್ಲೇ ಮಾಡ್ತೀನಿ, ಹೇಗೈತೆ ಅಂತ ಕಮೆಂಟ್ ಮಾಡಿ ಹೇಳಿ ಗಾಯ್ಸ್. ಗಾಯ್ಸ್, ಮತ್ತು ನೋಡಿದ್ರಲ್ಲ ಟಾಲೆಸ್ಟ್ ಗಣಪತಿನ ಇಂಡಿಯಾದು, ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ ಗಾಯ್ಸ್. ಮತ್ತು ಫಸ್ಟ್ ಹಾಕಿದ್ದು ವೀಡಿಯೋ ಎಲ್ಲ ನನ್ನ ಫ್ರೆಂಡೇ ಹೋಗಿ ಅಲ್ಲೇ ಲೈವಲ್ಲಿ ವೀಡಿಯೋ ಮಾಡ್ಕೊಂಡು ಬಂದಿರೋದು. ಲಾಸ್ಟಲ್ಲಿ ಹಾಕಿದ್ನಲ್ಲ ಡೇ ಟೈಮ್ ವೀಡಿಯೋ ಕ್ಲಿಪ್ಪು, ಅದನ್ನು ಲೇಖಿ ಗೋಸ್ವಾಮಿ ಅವ್ರ ಪೇಜಿಂದ ಎತ್ಕೊಂಡು ಹಾಕ್ತಾ ಇರೋದು. ಯಾಕಂದರೆ ಡೇ ಟೈಮ್ ಹೇಗೆ ಕಾಣಿಸುತ್ತೆ ಅಂತ ನಿಮಗೂ ಗೊತ್ತಾಗಲಿ ಅಂತ. ನೈಟ್ ಟೈಮು ನಮ್ಮ ಫ್ರೆಂಡ್ ಹೋದಾಗ ರಶ್ ಇದ್ದರು. ಸೊ ವೀಡಿಯೋ ಕ್ಲಾರಿಟಿ ಅಷ್ಟೊಂದು ನೀಟಾಗಿ ಕಾಣಿಸ್ತಿರ್ಲಿಲ್ಲ ಗಣಪತಿ ಎಲ್ಲ. ಅದಕ್ಕೇ ಡೇ ಟೈಮ್ ಹೇಗೆ ಕಾಣಿಸ್ತಿದೆ ಅಂದ್ಬಿಟ್ಟು ಗೊತ್ತಾಗಲಿ ಅಂತ ಅವ್ರದ್ದು ಒಂದು ವೀಡಿಯೋ ಎತ್ಕೊಂಡು ಲಾಸ್ಟ್ ಒಂದು ವೀಡಿಯೋ ಕ್ಲಿಪ್ ಹಾಕಿದ್ದೀನಿ. ಮತ್ತು ಗಾಯ್ಸ್, ಗಣಪತಿ ನೋಡಿದ್ರಲ್ಲ ಹೇಗಿತ್ತು ಅಂತ ಕಮೆಂಟ್ ಮಾಡಿರಿ. ಮತ್ತು ನಿಮ್ಮ ಏರಿಯಾದಲ್ಲಿ ಇದೇ ಥರ ಯಾವ್ಯಾವ ರೀತಿ ದೊಡ್ಡ ದೊಡ್ಡ ಗಣಪತಿ ಕೂರಿಸೋರೆ ಅಂತೆಲ್ಲ ಕಮೆಂಟ್ ಮಾಡಿರಿ, ನಮಗೂ ಗೊತ್ತಾಗುತ್ತೆ, ಎಲ್ರಿಗೂ ಗೊತ್ತಾಗುತ್ತೆ, ನಮ್ಮ ಚಾನಲಲ್ಲಿ ವೀಡಿಯೋ ನೋಡಿದವ್ರಿಗೆ ಎಲ್ಲರಿಗೂ. ಓಕೆ ಗಾಯ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡುವ. ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋದ ಗಾಯ್ಸ್. ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಮಾಡ್ಕೊಳ್ಳಿ. ಇದೇ ಥರ ಹೆಚ್ಚಿನ ವೀಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾನು ಸಪೋರ್ಟ್ ಮಾಡಿ ಗಾಯ್ಸ್. ಹಾಗಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡುವ. ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋದ ಗಾಯ್ಸ್. ಬಾಯ್.